ಮಂತ್ರಿ ಮಾಡ್ತಿರೋ ಇಲ್ವೋ ಹಿಂಗೆ ಸಿಡಿದಿದ್ದಾರೆ. ಎಷ್ಟು ಜನ? 30ರಿಂದ 35 ಶಾಸಕರು. ಓಕೆ, ಏನದು ವಿವರವಾಗಿ ನೋಡ್ತಾ ಹೋಗೋಣ ಬನ್ನಿ. ಮಂತ್ರಿ ಮಾಡ್ತಿರೋ ಇಲ್ವೋ ಸಿಡಿದೆದ್ದಿದ್ದಾರೆ. ಎಷ್ಟು ದಿನ ಅಂತ ಕಾಯದ್ರಿ ಅಂತ 2-3 ದಿನದಲ್ಲಿ ಸಭೆ ಮಾಡಿ 30ರಿಂದ 35 ಜನ ದೆಹಲಿಗೆ ಹೋಗ್ತೇವೆ ನೋಡ್ತಾ ಇರಿ ಅಂತ ಸಾಗರ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಬಾಂಬ್ ಸಿಡಿಸಿದ್ದಾರೆ. ಕೇರಳ ಸಿಎಂ ಆಯ್ಕೆ ನಂತರ ದೆಹಲಿಗೆ ಹೋಗೋಕೆ ನಿರ್ಧಾರ ಮಾಡಿದ್ದಾರೆ. ಮಾಡು ಇಲ್ವೇ ಮಡಿ ಹೋರಾಟ ಫಿಕ್ಸ್, ನಮ್ಮ ನಡೆ ಅಚಲ. ಎಷ್ಟು ದಿವಸ ಅಂತ ಕಾಯಬೇಕು ಅನ್ನೋದು ಅವ್ರ ವಾದ. ಮೊನ್ನೆ ಸಿಎಂ ಕೂಡ ಸಂಪುಟ ವಿಸ್ತರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು 15 ಅಂದಿದ್ರು, ನಾವು 20 ಜನ ತಗೊಳ್ಳಿ ಅಂತ ಹೇಳಿದ್ದೀವಿ. ರೀಶಫಲ್ ಮಾಡಲಿ. ಕಾಳೆ ಓದೋಕೆ ಸಜ್ಜಾಗಿದ್ದಾರೆ ಆಸ್ಪಿರೆಂಟ್ಸ್, ಮಂತ್ರಿಗಿರಿ ಆಕಾಂಕ್ಷಿಗಳು. ಓಕೆ, ಒಂದು ಹಂತದವರೆಗೂ ನೋಡ್ತೀವ್ರಿ, ಇನ್ನೇನ್ರಿ ಮಾಡೋಕ್ಕಾಗತ್ತೆ? ನಾವು ಸಿಡಿದು ಹೇಳಲೇಬೇಕಾಗತ್ತೆ. ಇನ್ನೇನು ಅಧಿಕಾರದ ಅವಧಿ, ಮುಂದೆ ಅಧಿಕಾರಕ್ಕೆ ಹೆಂಗೆ ಯಾವಾಗ ಬರ್ತೀವೋ ಗೊತ್ತಿರಲ್ಲ, ಸಹಜವಾಗಿರುತ್ತೆ. ಹಿಂಗಾಗಿ ಇರೋ ಟೈಮಲ್ಲೇ ನಾವು ಒಂದಿಷ್ಟು ಸಚಿವರಾಗ್ಬಿಡೋಣ, ಜನರ ಸೇವೆ ಮಾಡಿಬಿಡೋಣ ಅನ್ನೋ ಒಂದು ಯೋಚನೆ ಇರ್ಬೋದು. ಅವ್ರದ್ದೇ ಆದಂಥ ಆಕಾಂಕ್ಷೆಗಳಿರುತ್ತವೆ, ಅವ್ರದ್ದೇ ಆದಂಥ ಗುರಿಗಳಿರುತ್ತವೆ, ಕನಸುಗಳಿರುತ್ತವೆ. ಹೀಗಾಗಿ ಇವೆಲ್ಲವೂ ಮಾಮೂಲು. ಈಗ ನೀವು ಕೇಳಿ ಇದನ್ನು ಅತಿರಥ ಮಹಾರಥ ನಾಯಕರಿಗೆ, ಮುಖ್ಯಮಂತ್ರಿಗಳಿಗೋ DCM ಅವರಿಗೆಲ್ಲ ಏನಂತಾರೆ, ಹೌದು ಬಿಡ್ರಿ ಅವ್ರಿಗೂ ಹಕ್ಕಿದೆ ಅಂತ ಹೇಳ್ಕೊಂಡು ಸುಮ್ಮನಿದ್ದಾರೆ. ಅಯ್ಯೋ ನಮ್ಮದೇ ಬಗೆಹರಿತಾ ಇಲ್ಲ ಅಂತ ಅವರು ಅಂದ್ಕೊಂಡಿರ್ತಾರೆ. ನಾವು ಮುಖ್ಯಮಂತ್ರಿಗಳಾಗಬೇಕು ಅಥವಾ ಒಬ್ಬರು ಮುಖ್ಯಮಂತ್ರಿಗಳಾಗಬೇಕು, ಒಬ್ಬರು ಮುಖ್ಯಮಂತ್ರಿ ಹುದ್ದೆಯಿಂದ ಸರಿಬೇಕು, ಅದು ಈಗ ಪ್ರಶ್ನೆ ಇರೋದಲ್ವೇ? ಅದೇ ಆಗ್ತಾ ಇಲ್ಲ. ನೋಡೋಣ ಬೇಳೂರು ಗೋಪಾಲಕೃಷ್ಣ ಅವರು ಹೆಂಗೆ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳೋಣ ಬನ್ನಿ. ಡೆಲ್ಲಿ ಹೋಗೋ ಕಾರ್ಯಕ್ರಮನ ಕೇರಳದ ಮುಖ್ಯಮಂತ್ರಿಗಳು ಆಯ್ಕೆ ಆದ್ಮೇಲೆ ಹೋಗ್ಬೇಕಂತ ಇತ್ತು. ಮುಖ್ಯಮಂತ್ರಿಗಳು ಆಯ್ಕೆ ಆಗಿದೆ. ಬಹುಶಃ ಒಂದು 2-3 ದಿವಸದಲ್ಲಿ ಮೀಟಿಂಗ್ ಮಾಡಿ ಸುಮಾರು ಒಂದು 30-35 ಜನ ನಾವು ಡೆಲ್ಲಿ ಹೋಗ್ತಾ ಇದ್ದೀವಿ. ಈ ಸರಿ ಮಾಡುವ ಮಡಿ ಅಂತಾರಲ್ಲ, ಹಂಗೆ ಆ ಥರ ನಮ್ಮ ನಿರ್ಧಾರಗಳನ್ನು ಗಟ್ಟಿ ಇಟ್ಕೊಂಡಿದ್ದೀವಿ. ಯಾಕಂದರೆ 3 ವರ್ಷ ಆಗ್ತಾ ಬಂತು, ಇವತ್ತಿಗೂ ಯಾರು ಅದ್ರ ಬಗ್ಗೆ ಚಕ್ರ ಇರ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದ್ದಾರೆ, ನಾವು ಮಾಡ್ತೀವಿ, ಸಂಪುಟ ವಿಸ್ತರಣೆ ಇದೆ, 15 ಜನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ನಾವು ಒಂದು 20 ಜನರ ಮೇಲೆ ತಗೊಳ್ಬೇಕಂತ ನಾವು ಹೇಳಿದ್ದೀವಿ. ಯಾಕಂದರೆ 3 ವರ್ಷ ಅಧಿಕಾರವನ್ನು ಅನುಭವಿಸಿದ್ದಾರೆ ಅವರು. ಆದ್ದರಿಂದ ನಾವು ಡೆಲ್ಲಿ ಹೋಗೋದು ಬಹುಶಃ 28-29 ಡೆಲ್ಲಿ ಹೋಗ್ಬೇಕಂತ ತೀರ್ಮಾನ ಮಾಡಿದ್ವಿ. 30-35 ಜನ ಹೊಡ್ತೀವಿ ಈ ಸರಿ. ಹೌದು, ಹಿಂದೆ ಹೋದ ಟೀಮಲ್ಲಿ ಮೊನ್ನೆ 25 ಜನ ಹೋಗಿದ್ದೀವಿ. ಈಗ ಮತ್ತೆ ಜಾಸ್ತಿ ಆಗಿದ್ದಾರೆ, ಒಂದು 35 ಜನರ ಮೇಲೆ ಹೋಗ್ಬೇಕಂತ ತೀರ್ಮಾನ ಮಾಡಿದ್ವಿ. ಡೆಲ್ಲಿ ಹೋಗೋ ಕಾರ್ಯಕ್ರಮನ ಕೇರಳದ ಮುಖ್ಯಮಂತ್ರಿಗಳು ಆಯ್ಕೆ ಆದ್ಮೇಲೆ ಹೋಗ್ಬೇಕಂತ ಇತ್ತು. ಮುಖ್ಯಮಂತ್ರಿಗಳು ಆಯ್ಕೆ ಆಗಿದೆ. ಬಹುಶಃ ಒಂದು 2-3 ದಿವಸದಲ್ಲಿ ಮೀಟಿಂಗ್ ಮಾಡಿ ಸುಮಾರು ಒಂದು 30-35 ಜನ ನಾವು ಡೆಲ್ಲಿ ಹೋಗ್ತಾ ಇದ್ದೀವಿ. ಈ ಸರಿ ಮಾಡುವ ಮಡಿ ಅಂತಾರಲ್ಲ, ಹಂಗೆ ಆ ಥರ ನಮ್ಮ ನಿರ್ಧಾರಗಳನ್ನು ಗಟ್ಟಿ ಇಟ್ಕೊಂಡಿದ್ದೀವಿ. ಯಾಕಂದರೆ 3 ವರ್ಷ ಆಗ್ತಾ ಬಂತು, ಇವತ್ತಿಗೂ ಯಾರು ಅದ್ರ ಬಗ್ಗೆ. ಓಕೆ, ಮಂತ್ರಿಗಿರಿ ಆಕಾಂಕ್ಷಿಗಳು ಯಾರು ನೋಡ್ತಾ ಇದ್ದೀರಿ? ಖಾದರ್ ಸಾಹೇಬರು, UT ಖಾದರ್ ಅವರು, ರಾಯರೆಡ್ಡಿ ಅವರು, ನಾಗೇಂದ್ರ ಅವರು, ರಾಜಣ್ಣ ಅವರು, ಆಮೇಲೆ TB ಜಯಚಂದ್ರ, ಅಶೋಕ್ ಪಟ್ಟಣ್ಣ. ಓಕೆ, ಈಗ ಸ್ಪೀಕರು, ಸಚೇತಕರು, ಶಾಸಕರು ಅನ್ನೋ, ಆಮೇಲೆ C. ಪುಟ್ಟರಂಗ ಶೆಟ್ಟಿ, ಸುಬ್ಬಾರೆಡ್ಡಿ, ಇವರೆಲ್ಲ ಸಚಿವರು ಆಗಬೇಕು ಅಂತ ಇದೆ ಅಂತೆ. ಆಮೇಲೆ ಹಂಪನಗೌಡ ಬಾದರ್ಲಿ, ಶಾಂತನಗೌಡರು, ಪ್ರಸಾದ್ ಅಬ್ಬಯ್ಯ, UB ಬಣಕಾರು, ಜೊತೆಗೆ ಯಶವಂತರಾಯ್ ಪಾಟೀಲು, K. ಷಡಕ್ಷರಿ ಅವರು. ಸೊ ಎಲ್ಲ ಭಾಗದಿಂದಲೂ ಕೂಡ. ಆಮೇಲೆ ಇವರು ನಾರಾಯಣ ಸ್ವಾಮಿ ಅವರ ಹೆಸರು ಕೂಡ ಕೇಳಿಬರ್ತಾ ಇತ್ತು. ಈಗ ಲಕ್ಷ್ಮಣ ಸವದಿ ಕೂಡ ಎಷ್ಟು ದಿವಸ ಕಾಯ್ದು ಅಂತ ಇದ್ದಾರೆ. ಅಪ್ಪಾಜಿ ನಾಡಗೌಡ, M. ಕೃಷ್ಣಪ್ಪ ಅವರು. ಒಂದು ಸೀನಿಯಾರಿಟಿನೂ ಇದೆ ರೀ ನಮಗೆ. ಬಹಳಷ್ಟು ವರ್ಷಗಳ ಕಾಲ ನಾವು ಪಕ್ಷದಲ್ಲಿದ್ದೀವಿ, ಸೇವೆ ಮಾಡಿದ್ದೀವಿ, ಭಾಳಷ್ಟು ಸಲ ಗೆದ್ಕೊಂಬಂದಿದ್ದೀವಿ. ರಾಘವೇಂದ್ರ ಹೆಟ್ನಾಳ್ ಆಗಿರ್ಬೋದು, ರೂಪಕಲಾ ಶಶಿಧರರು, PM. ನರೇಂದ್ರ ಸ್ವಾಮಿ, KM. ಶಿವಲಿಂಗೇಗೌಡರು. ದೊಡ್ಡ ದಂಡೆ ಇದೆ, ಕಂಪ್ಲೀಟ್. ಇದು ರೀಶಫಲ್ ಅಲ್ಲ, ಇದು ಹೊಸದೇ ಆಗಬೇಕಾಗಿದೆ. ಎಲ್ಲ ಹಳೇದು, ಎಲ್ಲ ಹಳಬ್ರನ್ನೆಲ್ಲ ತೆಗೆದುಬಿಟ್ಟು ಹೊಸಬ್ರನ್ನ ಹಾಕೋಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗ್ಬೋದಾ ಇವರ ಥರ ನೋಡಿದಾಗ? ಹೌದು. ಆಮೇಲೆ ಒಂದು ವಿಚಾರವನ್ನು ನಾವು ಗಮನಿಸಬೇಕು ಇಲ್ಲಿ, ಇದನ್ನು ಜನ ತುಂಬ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಒಂದು ಕಳಕಳಿ. ಒಬ್ಬ ಶಾಸಕರು ಏನು ಹೇಳ್ತಾಯಿದ್ರು, 3 ವರ್ಷಗಳ ಕಾಲ ಅವರು ಅಧಿಕಾರ ಅನುಭವಿಸಿದ್ದಾರೆ ಅಂತ ಹೇಳ್ತಾಯಿದ್ರು. ಅಂದರೆ ಅದು ಕಾಮನ್ ಆಗಿಬಿಟ್ಟಿದೆ. ಇದ್ರ ಬಗ್ಗೆ ನೀವು ಯೋಚನೆ ಮಾಡಿ, ಇದು ಅಧಿಕಾರ ಅನುಭವಿಸೋಕ್ಕಿರೋದ ಅಥವಾ ಒಬ್ಬ ಕೆಲಸ ಮಾಡಿಕೊಂಡು ಜನರ ಅಹವಾಲುಗಳನ್ನು ಸ್ವೀಕರಿಸಿ ಅವರಿಗೆ ನ್ಯಾಯ ಒದಗಿಸೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾ? ನೀವು ಡಿಸೈಡ್ ಮಾಡಿ ಅಂತ ಹೇಳ್ತೀವಿ.